ಪ್ರತಿಯೊಬ್ಬ ಆಸ್ತಿಕರಿಗೂ ದೇವರು ಅಂತಂದ್ರೆ ನಂಬಿಕೆ. ತಮ್ಮಿಷ್ಟದ ದೈವ ದೇವತೆಗಳನ್ನ ಪ್ರತಿಯೊಬ್ಬರು ಆರಾಧನೆ ಮಾಡ್ತಾರೆ. ಗಣೇಶ, ವೆಂಕಟೇಶ್ವರ, ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ, ಈಶ್ವರ, ಅಲ್ಲಾ, ಜೀಸಸ್ ಹೀಗೆ ಮುಕ್ಕೋಟಿ ದೇವತೆಗಳನ್ನು ಆರಾಧಿಸೋ ದೇಶ ನಮ್ಮದು. ಆದರೆ ನಮ್ಮ ಭಾರತ ದೇಶದಲ್ಲಿ ವಿಚಿತ್ರವಾದ ದೇವಸ್ಥಾನಗಳಿವೆ. ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರೋದು ಯಾರಿಗೆ? ಇನ್ನು ಆ ದೇವಸ್ಥಾನದಲ್ಲಿ ಯಾವೆಲ್ಲ ಪ್ರಸಾದ ಸಿಗುತ್ತೆ ಅಂತ ಹೇಳ್ತೀನಿ. ನಾನು ದಿವ್ಯಲತಾ. ಸ್ವಂತ ದುಡ್ಡಿನಲ್ಲಿ ನಾವೆಲ್ಲ ಮನೆ ಕಟ್ಟಿಸ್ಬೇಕು ಅಂತ ಎಷ್ಟೊಂದು ಪರದಾಡ್ತೀವಿ. ಆದ್ರೆ ಇಲ್ಲೊಬ್ಬ ಅಭಿಮಾನಿ ತಮ್ಮ ನೆಚ್ಚಿನ ರಾಜಕೀಯ ನಾಯಕನಿಗೆ ದೇವಸ್ಥಾನವನ್ನೇ ಕಟ್ಟಿಸಿದ್ದಾನೆ. ತಮಿಳುನಾಡಿನ ತಿರುಚಿ ಬಳಿಯ ಸಾತನೂರಿನ ನಿವಾಸಿ ಶಂಕರ್ ಪಳನಿ ಮುರುಗನ್ ಎಂಬ ರೈತ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ವಿಶೇಷವಾಗಿ ದೇಗುಲ ನಿರ್ಮಿಸಿದ್ದಾರೆ. ತಾವು ಕಷ್ಟಪಟ್ಟು ದುಡಿದ ಸ್ವಂತ ಹಣದಿಂದ ಬರೋಬ್ಬರಿ 1.25 ಲಕ್ಷ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಇನ್ನು ಇದೇ ದೇವಸ್ಥಾನದಲ್ಲಿ ಎಂಜಿಆರ್, ಜಯಲಲಿತಾ ಅವರಿಗೂ ಪೂಜೆ ಸಲ್ಲಿಕೆ ಆಗ್ತಿದೆ. ರೈತ ಶಂಕರ್ ಪ್ರತಿನಿತ್ಯ ವಿಶೇಷ ಪೂಜೆ ಸಲ್ಲಿಸಿ ನರೇಂದ್ರ ಮೋದಿಯವರನ್ನ ದೇವರಂತೆ ಕಾಣ್ತಿದ್ದಾರೆ. ನರೇಂದ್ರ ಮೋದಿಯವರು ದೀರ್ಘಾಯುಷ್ಯರಾಗಿರಬೇಕು, 2030ರವರೆಗೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಬೇಕು, ರೈತರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಿ ಅನ್ನೋದೇ ರೈತ ಶಂಕರ್ ಅವರ ಆಶಯ. ಇನ್ನು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರಿಗೂ ತೆಲಂಗಾಣದಲ್ಲಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ತೆಲಂಗಾಣದ ಜಿಲ್ಲೆಗಳ ಕಾಂಗ್ರೆಸ್ ನಾಯಕರು ಒಟ್ಟಾಗಿ ಸೋನಿಯಾ ಗಾಂಧಿ ಅವರಿಗೆ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. 2014ರಲ್ಲಿ ತೆಲಂಗಾಣದ ಮಲೈಲ್ ಪಟ್ಟಣದ ಕರೀಂ ನಗರದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. 9 ಅಡಿ ಎತ್ತರದ ಬಿಳಿ ಅಮೃತ ಶಿಲೆಯಲ್ಲಿದೆ ಸೋನಿಯಾ ಗಾಂಧಿ ಅವರ ಪ್ರತಿಮೆ. ಸಪ್ತ ಸಾಗರದಾಚೆ ಇರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೂ ಹೈದರಾಬಾದ್ನಲ್ಲಿ ದೇವಸ್ಥಾನವನ್ನು ಕಟ್ಟಲಾಗಿದೆ. ಎಸ್, ನಮ್ಮ ಭಾರತದ ಮೇಲೆ ಅತಿ ಹೆಚ್ಚು ಸುಂಕ ವಿಧಿಸಿರೋ ಡೊನಾಲ್ಡ್ ಟ್ರಂಪ್ಗೆ ವಾರಂಗಲ್ ಜಿಲ್ಲೆಯಲ್ಲಿ ದೇವಸ್ಥಾನ ಇದೆ. ಜನಗಾಮ ಜಿಲ್ಲೆಯ ಬಚ್ಚನಪೇಟೆ ಮಂಡಲದ ಕೊನ್ನಿ ಗ್ರಾಮದಲ್ಲಿ ರಾಮುಲು ಹಾಗೂ ಸಾವಿತ್ರಿ ದಂಪತಿಯ ಪುತ್ರ ಕೃಷ್ಣ ಎಂಬುವವರೇ ಈ ದೇವಸ್ಥಾನವನ್ನು ಲೋಕಾರ್ಪಣೆಗೊಳಿಸಿದ್ರು. ಡೊನಾಲ್ಡ್ ಟ್ರಂಪ್ ಮೇಲಿನ ಅಭಿಮಾನದ ಪರಾಕಾಷ್ಠೆಯಿಂದ ಕೃಷ್ಣ ಅವರು 2020ರ ಫೆಬ್ರವರಿಯಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ನೀಲಿ ಸೂಟ್ ಧರಿಸಿ ಥಮ್ಸ್ ಅಪ್ ತೋರಿಸಿ ನಿಂತಿರೋ ಭಂಗಿಯಲ್ಲಿದೆ ಡೊನಾಲ್ಡ್ ಟ್ರಂಪ್ ವಿಗ್ರಹ. ಇನ್ನು ನಮ್ಮ ದೇಶದಲ್ಲಿ ಕ್ರಿಕೆಟರ್ಸ್ಗೆ, ಫಿಲ್ಮ್ ಆಕ್ಟರ್ಸ್ಗೆ ದೇವಾಲಯ ಕಟ್ಟಿಸಿರೋ ವಿಚಾರ ನಿಮಗೆಲ್ಲ ಗೊತ್ತೇ ಇದೆ. ಲೆಜೆಂಡರಿ ಕ್ರಿಕೆಟರ್ ಸಚಿನ್ ತೆಂಡೂಲ್ಕರ್ ಅವರಿಗೂ ದೇವಸ್ಥಾನ ಕಟ್ಟಿಸಲಾಗಿದೆ. ನಟಿ, ರಾಜಕಾರಣಿ ಖುಷ್ಬೂ ಸುಂದರ್ ಅವರ ದೇವಸ್ಥಾನ ಕೂಡ ಇತ್ತು. ಆದರೆ ಆ ದೇವಸ್ಥಾನವನ್ನು 2005ರಲ್ಲೇ ಕೆಡವಲಾಗಿದೆ. ಇನ್ನು ಕೋಲ್ಕತ್ತಾದಲ್ಲಿ ಬಾಲಿವುಡ್ ಸ್ಟಾರ್ ಅಮಿತಾಬ್ ಬಚ್ಚನ್ ಅವರಿಗೆ ಬಚ್ಚನ್ ಧಾಮ್ ಅನ್ನೋ ದೇಗುಲವನ್ನು ನಿರ್ಮಿಸಲಾಗಿದೆ. ಎಲ್ಲರ ನೆಚ್ಚಿನ ತಲೈವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೂ ಮಧುರೈ ಮೂಲದ ಕಾರ್ತಿಕ್ ಎಂಬಾತ ದೇವಸ್ಥಾನವನ್ನ ನಿರ್ಮಿಸಿದ್ದಾನೆ. 250 ಕೆಜಿ ತೂಕದ ರಜನಿಕಾಂತ್ ವಿಗ್ರಹವನ್ನ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದು, ತನ್ನ ತಂದೆ ತಾಯಿಯ ಫೋಟೋ ಹಾಗೂ ಗಣೇಶನ ಫೋಟೋಗಳನ್ನಿಟ್ಟು ಕಾರ್ತಿಕ್ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಪ್ರತಿದಿನ ದೀಪವನ್ನ ಬೆಳಗಿಸಿ ರಜನಿ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾರೆ ಈ ಅಭಿಮಾನಿ ಕಾರ್ತಿಕ್. ಇನ್ನು ಅನ್ಯಗ್ರಹ ಜೀವಿ ಏಲಿಯನ್ಗಳಿಗೂ ನಮ್ಮ ದೇಶದಲ್ಲಿ ದೇವಸ್ಥಾನ ಇದೆ ಅಂದ್ರೆ ನೀವು ನಂಬ್ತೀರಾ? ತಮಿಳುನಾಡಿನ ಸೇಲಂ ಜಿಲ್ಲೆಯ ಮಲಮುಂಬಟ್ಟಿಯ ಲೋಗನಾಥನ್ ಎಂಬಾತ ಅನ್ಯಗ್ರಹ ಜೀವಿಗಳಾದ ಏಲಿಯನ್ಗಳಿಗಾಗಿ ದೇವಸ್ಥಾನವನ್ನೇ ನಿರ್ಮಿಸಿದ್ದಾರೆ. ಬರೋಬ್ಬರಿ 3 ಎಕರೆಯಲ್ಲಿ ಈ ಏಲಿಯನ್ ಟೆಂಪಲ್ ನಿರ್ಮಾಣವಾಗಿದೆ. ಇನ್ನು ಇದೇ ಏಲಿಯನ್ ಟೆಂಪಲ್ ಕಟ್ಟೋದಕ್ಕೆ ಏಲಿಯನ್ಗಳ ಹತ್ರನೇ ಪರ್ಮಿಷನ್ ತಗೊಂಡಿದ್ದೀನಿ, ನಾನು ಅನ್ಯಗ್ರಹ ಜೀವಿಗಳ ಜೊತೆ ಮಾತನಾಡಿದ್ದೇನೆ ಎಂದಿರೋ ಲೋಗನಾಥನ್ ಸುತ್ತ ಕುತೂಹಲ ಹೆಚ್ಚಾಗಿದೆ. ಇಡೀ ವಿಶ್ವದಲ್ಲೇ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಈ ಏಲಿಯನ್ಗಳ ದೇಗುಲ ನಿರ್ಮಾಣ ಆಗಿದೆ. ಪ್ರಪಂಚದಲ್ಲಿ ಪ್ರಕೃತಿ ವಿಕೋಪಗಳನ್ನು ತಡೆಯುವಂತಹ ಶಕ್ತಿ ಈ ಏಲಿಯನ್ಗಳಿಗೆ ಮಾತ್ರ ಇದೆ ಅನ್ನೋದನ್ನ ನಂಬಿದ್ದೇನೆ ಅಂತಾರೆ ಲೋಗನಾಥನ್. ಇನ್ನು ಈ ಕಾಳಿ ದೇವಿ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಾದ್ರೆ ವಿಚಿತ್ರ ಅಂತ ಅನ್ಸುತ್ತೆ. ಕೋಲ್ಕತ್ತಾದಲ್ಲಿರೋ ಈ ಚೈನೀಸ್ ಕಾಳಿ ದೇವಸ್ಥಾನ ಸುಮಾರು 60 ವರ್ಷಗಳ ಹಳೆಯ ದೇವಸ್ಥಾನ. ಚೈನಾ ಟೌನ್ ನಲ್ಲಿರೋ ಈ ಫೇಮಸ್ ಟೆಂಪಲ್ ಹಿಂದೂಗಳು ಹಾಗೂ ಚೀನಾ ಜನರ ನಡುವಿನ ಏಕತೆಗೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ತಪ್ಪೇನಿಲ್ಲ. ಈ ಚೈನೀಸ್ ಕಾಳಿ ಟೆಂಪಲ್ ನಲ್ಲಿರೋ ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಇಲ್ಲಿ ನೀಡೋ ಪ್ರಸಾದ. ಎಸ್, ಚೈನೀಸ್ ಕಾಳಿ ಟೆಂಪಲ್ಗೆ ಆಗಮಿಸೋ ಭಕ್ತರಿಗೆ ಮೋಮೋಸ್ ಅಂಡ್ ನೂಡಲ್ಸ್ನ ಪ್ರಸಾದದ ರೂಪದಲ್ಲಿ ನೀಡಲಾಗ್ತಿದೆ. ನೋಡಿದ್ರಲ್ಲ ನಮ್ಮ ಭಾರತ ದೇಶದಲ್ಲಿರೋ ವಿಚಿತ್ರ ದೇವಸ್ಥಾನಗಳ ಕಿರು ಮಾಹಿತಿಯನ್ನ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.